ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ನಿರೀಕ್ಷಿತ ಬಜೆಟನ್ನು ಮಂಡಿಸಿ 3,71,372 ಕೋಟಿ ರೂಪಾಯಿನ ಬಜೆಟನ್ನು ಮಂಡಿಸಿದಾಗ ನಮ್ಮ ದೃಷ್ಟಿಯಲ್ಲಿ ಪರಿಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರು ದುರ್ಬಲರು ಧ್ವನಿ ಇಲ್ಲದಿದ್ದವರಿಗೆ ಅಲೆಮಾರಿಗಳಿಗೆ ಹೊಸ ಕನಸನ್ನು ಬಿತ್ತುತ್ತಾರೆ ಅಂತ ನಾವು ಆಶೆಪಟ್ಟಿದ್ದೆವು. ದುರಾದೃಷ್ಟಕ್ಕೆ ಹಳೆಯ ಯೋಜನೆಗಳನ್ನು ವೈಭವೀಕರಿಸಿ ಪುಸ್ತಕದಲ್ಲಿ ಹೇಳಿದ್ದು ಬಿಟ್ಟರೆ ಹಳೆಯ ಯೋಜನೆಗಳನ್ನು ಅವ್ರು ಹೇಳಿರುವಂಥ ಗ್ಯಾರಂಟಿಗಳು ಅದನ್ನೆಲ್ಲ ಬಿಟ್ಟು ಒಂದೇ ಒಂದು ಹೊಸತನವನ್ನು ಕಂಡಿಲ್ಲ. ನಮ್ಮ ದೃಷ್ಟಿಯಲ್ಲಿ ಏನಾಗಿತ್ತು ಅಂದರೆ ಕಳೆದ ಸಾರಿ 11,500 ಕೋಟಿ ರೂಪಾಯಿಯನ್ನು ಆಕ್ರಮವಾಗಿ ಪರಿಶಿಷ್ಟ ಮೀಸಲಿಟ್ಟಂಥ ಹಣವನ್ನು ಗ್ಯಾರಂಟಿ ಬಳಸಿದ್ದಾರೆ. ಅದನ್ನು ವಾಪಸ್ ಕೊಡಬೇಕು ಮತ್ತು ಈ ಸಾರಿ ಅದನ್ನು ಬಳಸಬಾರ್ದು ಅನ್ನುವಂಥ ಆಗ್ರಹವನ್ನು ನಾವು ಮಾಡಿದ್ದೆವು. ಯಾಕೆಂದರೆ ಗ್ಯಾರಂಟಿ ಯೋಜನೆ ಕೊಡುವಾಗ ಜನರಲ್ಲಿ ಕೊಡುವಾಗ ಅಲ್ಪಸಂಖ್ಯಾತರಿಗೆ ಕೊಡುವಾಗ ಹಿಂದುಳಿದವರಿಗೆ ಕೊಡುವಾಗ ಅವರವ್ರ ಇಲಾಖೆಯಿಂದ ಕೊಟ್ಟಿಲ್ಲ, ಖಜಾನೆಯಿಂದ ಕೊಡ್ತಾಯಿದ್ರು. ಪರಿಶಿಷ್ಟರಿಗೆ ಮಾತ್ರ ನೀವು ಹಾಗೆ ಮಾಡಿದ್ದೀರಿ, ಅದನ್ನು ವಾಪಸ್ ಕೊಡಿ ಅಂತ ಹೇಳಿದಾಗ ನಮ್ಮ ದೃಷ್ಟಿಯಲ್ಲಿ ಅದು ಮಾಡ್ತಾರೆ ಅಂತ ನಾವು ಅನಿಸಿತ್ತು. ಆದರೆ ಪರಿಶಿಷ್ಟರಿಗೆ ಉಪಯೋಗ ಆಗುವಂಥ ಯಾವುದೇ ಒಂದು ಸುದ್ದಿಯನ್ನು ಇದರಲ್ಲಿ ಪ್ರಕಟಿಸಿಲ್ಲ. ಹಿಂದುಳಿದ ವರ್ಗದಲ್ಲಿ ನಮ್ಮ ಸರ್ಕಾರ ಇರುವಾಗ ಒಂದೇ ದಿವಸ 36,000 ಮಕ್ಕಳಿಗೆ ನಾವು ಹಾಸ್ಟೆಲ್ಗೆ ಅವಕಾಶವನ್ನು ಕಲ್ಪಿಸಿದ್ದೆವು. ಒಂದೇ ಒಂದು ಮಗುವಿಗೆ ಮುಕ್ತವಾಗಿ ಹಾಸ್ಟೆಲ್ ಕಲ್ಪಿಸಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಇದರಲ್ಲಿ ರೂಪಿಸಿದ್ದು ಕಂಡುಬಂದಿಲ್ಲ. ನಮ್ಮ ಅನೇಕ ನಿಗಮಗಳಿಗೆ ಕಾದಿರಿಸುವಂಥ ಹಣವನ್ನು ಇನ್ನು ನಿಗದೀಕರಿಸಿಲ್ಲ, ಏನಾಗಿದೆ ಅಂತ ನೋಡಬೇಕು. ಒಟ್ಟಾರೆ ಸ್ವಾಭಾವಿಕವಾಗಿ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅನುಕೂಲಕರವಾದಂಥ ವಾತಾವರಣವನ್ನು ಜನರಿಗೆ ಬಿತ್ತುತ್ತಾರೆ ಮತ್ತು ಜನರಿಗೆ ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಈ ಹಳೆಯ ಯೋಜನೆಗಳನ್ನು ಹೊಸ ಪುಸ್ತಕ ಮಾಡಿ ಕೊಟ್ಟಿರುವಂಥದ್ದು ಬಿಟ್ಟರೆ ಈ ಯೋಜನೆಗೆ ಯಾವುದೇ ಮೂಲ ಶಕ್ತಿಯನ್ನಾಗಲಿ ಆರ್ಥಿಕ ಶಕ್ತಿಯನ್ನಾಗಲಿ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಜನರನ್ನು ತಪ್ಪುದಾರಿಗೆಳಿಲಿಕ್ಕೆ ಬೇಕಾಗಿ ಜನರಿಗೆ ಮಂಕುಕವಿ ವಾತಾವರಣ ನಿರ್ಮಾಣ ಮಾಡಲಿಕ್ಕೋಸ್ಕರ ವೈಭವೀಕರಿಸೋಕ್ಕೋಸ್ಕರ ಇಡೀ ಬಜೆಟ್ನಿಗೆ 16 ಸಾರಿ ಕೇಂದ್ರ ಸರ್ಕಾರವನ್ನು ದೂರುವುದು ಬಿಟ್ಟರೆ ಇವ್ರ ಹತ್ರ ಯಾವುದೇ ಶಕ್ತಿ ಇಲ್ಲ, ಆರ್ಥಿಕವಾದ ಶಕ್ತಿ ಇಲ್ಲ, ಸಾಮಾಜಿಕವಾದ ಶಕ್ತಿ ಇಲ್ಲ ಮತ್ತು ಪರಿಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರಿಗೆ ಬದುಕನ್ನು ಕಟ್ಟಿಕೊಡುವಂಥ ರೈತರಿಗೆ ಬದುಕನ್ನು ಕಟ್ಟಿಕೊಡುವಂಥ ಬದ್ಧತೆಯೂ ಕೂಡ ಇಲ್ಲ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಅಂದರೆ ಸರ್, ಈ ಬಜೆಟ್ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದಕ್ಕೆ ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ. 100ಕ್ಕೆ 100 ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ ಬಿಟ್ಟರೆ ಮತ್ತೇನೂ ಇದರಲ್ಲಿ ಉಳಿದಿಲ್ಲ. ಹಾಗಾಗಿ ಇದೊಂದು ವಿಫಲವಾದಂಥ ಬಜೆಟ್ ಅನ್ನೋದೇ ಬೇರೆ ದಾರಿ ಇಲ್ಲ. ಸರ್, ಎಲ್ಲ ತೆರಿಗೆ ಇಲಾಖೆಗಳಿಗೆ ಟಾಸ್ಕನ್ನು ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆ, ಮುದ್ರಾಂಕ ಇಲಾಖೆಗೆ, ವಾಹನ ನೋಂದಣಿ ಇಲಾಖೆಗಳಿಗೆ ಎಲ್ಲರೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ. ಮುಂದೆ ಜನಸಾಮಾನ್ಯರ ಮೇಲೆ ಹೊರೆ ಬೀಳೋದು ಗ್ಯಾರಂಟಿನ. ಸ್ವಾಭಾವಿಕವಾಗಿ ಅವರು ಕೊಟ್ಟಿರುವಂಥ ಗುರಿ ಇದೆಯಲ್ಲ, ಈಗಾಗಲೇ ಸರ್ಕಾರಿ ಅಲ್ಲದೆ ಅತಿಕ್ರಮವಾಗಿ ಆಕ್ರಮವಾಗಿ ಕೆಲವು ಗುರಿಗಳೆಲ್ಲ ಜನ ಮಾತಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿದೆ. ಈಗ ಸರ್ಕಾರವೇ ನಿರ್ದಿಷ್ಟವಾದಂಥ ಗುರಿಗಳನ್ನು ವಿಂಗಡಿಸಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಮಸ್ಯೆ ಜನರಿಗೆ ಆಗುತ್ತೆ ಅನ್ನದೇ ಬೇರೆ ದಾರಿ ಇಲ್ಲ. ಒಟ್ಟಾರೆ ಈ ಬಜೆಟ್ ಅನ್ನುವುದಂತೂ ಜನಸಾಮಾನ್ಯರಿಗೆ ಹಾಕಿರುವಂಥ ತೆರಿಗೆಯನ್ನು ಬಿಟ್ಟರೆ ಕೇಂದ್ರ ಸರ್ಕಾರವನ್ನು ದೂರದು ಬಿಟ್ಟರೆ ಜನಹಿತಕ್ಕಾಗಿ ಒಂದೇ ಒಂದು ಲೈನ್ ಕೂಡ ಇದರಲ್ಲಿ ಬಿತ್ತರಿಸಿಲ್ಲ ಅನ್ನೋದನ್ನು ಹೇಳಬೇಕಾಗಿದೆ. ಸರ್, ಕಳೆದ ಬಾರಿ ಬೊಮ್ಮಾಯಿ ಅವರ ಬಜೆಟ್ ವೇಳೆ ಕಾಂಗ್ರೆಸ್ ನಾಯಕರೆಲ್ಲ ಕಿವಿಯಲ್ಲಿ ಹೂ ಇಟ್ಕೊಂಡು ಬಂದಿದ್ರು. ತಾವು ಏನಂತ ಹೇಳ್ತೀರಿ ಈ ಬಜೆಟ್ಗೆ? ಅವರ ಅಪಪ್ರಚಾರ ಮಾಡಿ ಸಾಮಾನ್ಯವಾಗಿ ನಾವು ತಂದಿರುವಂಥ ಒಳ ಮೀಸಲಾತಿಯನ್ನು ಸಮಾಜದಲ್ಲಿರುವಂಥ ಸರ್ವರಿಗೂ ಕೂಡ ಸಮಾನತೆ ಹಕ್ಕನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಅರ್ಥ ಮಾಡಿಕೊಂಡು ನಾವು ಒಳ ಮೀಸಲಾತಿ ತಂದಾಗ ಅಲ್ಲೆಲ್ಲವೂ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷದ ವಿರುದ್ಧ ಒಂದು ರೀತಿಯಲ್ಲಿ ಪರಿಶಿಷ್ಟರನ್ನು ಎತ್ತಿಕಟ್ಟುವಂಥ ಪ್ರಯತ್ನಗಳನ್ನು ಇದೇ ಸಿದ್ದರಾಮಯ್ಯನವರ ಮತ್ತು ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಹಾಗಾಗಿ ಜನರಿಗೆ ಮೋಸ ಮಾಡಲಿಕ್ಕೋಸ್ಕರ ಕಿವಿಯಲ್ಲಿ ಹೂವಿಟ್ಟುಕೊಂಡು ಇವತ್ತು ಬಂದಿದ್ದರು. ಆದರೆ ಬಜೆಟ್ ಮೂಲಕ ಜನರ ಕಿವಿಗೆ ಅವರೇ ಹೂವಿಟ್ಟಿದ್ದಾರೆ ಇವತ್ತು ಅಂತ ಅನಿಸ್ಬಿಟ್ಟಿದೆ.